ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಅನಿಮಲ್ ಕಿಂಗ್ಡಮ್ನಲ್ಲಿ ಸಾಕಷ್ಟು ಫೈಲಮ್ಗಳನ್ನು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಯಾವ್ಯಾವುದು? ಪೊರಿಫೆರಾ, ಸಿಲೆಂಟರೇಟಾ, ಟೀನೋಫೋರಾ, ಪ್ಲಾಥಿಹೆಲ್ಮಿಂಥಸ್, ಎಸ್ಕ್ಯಾಲ್ಮಿಂಥಸ್, ಆ್ಯನಿಲೀಡಾ ಮತ್ತು ಆರ್ಥ್ರೋಪೋಡಾ. ಇದಾದಮೇಲೆ ಇನ್ನೂ 3 ಇನ್ವರ್ಟಿಬ್ರೇಟ್ಸ್ ಫೈಲಮ್ಸ್ ಇದ್ದಾವೆ. ಯಾವ್ಯಾವುದು? ಮೊಲುಸ್ಕಾ, ಎಕೈನೋಡರ್ಮೆಟಾ ಮತ್ತು ಹೆಮಿಕಾರ್ಡೆಟಾ. In this video we will learn about the phylum Mollusca. Phylum Mollusca ಅಂತಲೇ ನೆನ್ಪಿಟ್ಕೋಬೇಕು. Arthropoda is the largest phylum and Mollusca it is the second largest phylum. ಹೌದಾ? ಸೊ ಆರ್ಥ್ರೋಪೋಡಾ ಆದಮೇಲೆ ಜಾಸ್ತಿ ಎನಿಮಲ್ಸನ್ನು ಹೊಂದಿರುವಂತಹ ಫೈಲಮ್ ಯಾವುದು? ಫೈಲಮ್ ಮೊಲುಸ್ಕಾ. ಈ ಮೊಲುಸ್ಕಾಗಳನ್ನು ಎಲ್ಲಿ ಕಾಣ್ಬೋದು ಅಂತಂದರೆ ಮೆಜಾರಿಟಿ ಆಫ್ ದೆಮ್ ಆರ್ ಸೀನ್ ಇನ್ ಮರೈನ್ ವಾಟರ್. ಅಂದರೆ ಇವು ಸಿ ವಾಟರ್ನಲ್ಲಿ ಜಾಸ್ತಿ ಕಂಡು ಬರ್ತವೆ. ಆ್ಯಂಡ್ ಸಮ್ಟೈಮ್ಸ್ ಸಮ್ ಮೊಲುಸ್ಕನ್ಸ್ ದೇ ಆರ್ ಆಲ್ಸೋ ಸೀನ್ ಇನ್ ಫ್ರೆಶ್ ವಾಟರ್. ಸೊ ದೇ ಆರ್ ಸೀನ್ ಇನ್ ಫ್ರೆಶ್ ವಾಟರ್ ಆ್ಯಂಡ್ ಇವನ್ ಸಮ್ ಆರ್ ಟೆರಿಸ್ಟ್ರಿಯಲ್. ಓಕೆ, ಸೊ ಇಲ್ಲಿಯೂ ಕೂಡ ಆಲ್ ಪಾಸಿಬಲ್ ಏನಂತೆ ಅಕರೆನ್ಸ್ ಆಯಿತು, ಹ್ಯಾಬಿಟ್ಯಾಟ್ ಆಯಿತು. ದೇ ಆರ್ ಸೀನ್ ಇನ್ ಮರೈನ್ ವಾಟರ್, ಫ್ರೆಶ್ ವಾಟರ್ ಆ್ಯಂಡ್ ಇವನ್ ದೇ ಕ್ಯಾನ್ ಬಿ ಟೆರಿಸ್ಟ್ರಿಯಲ್ ಇನ್ ದೇರ್ ಹ್ಯಾಬಿಟ್ಯಾಟ್. ನೆಕ್ಸ್ಟ್ ಒನ್, ಲೆವೆಲ್ ಆಫ್ ಆರ್ಗನೈಸೇಷನ್. ಇದು ನಮ್ಗೆ ಗೊತ್ತಿದೆ. ಆಲ್ ದೀಸ್ ಎನಿಮಲ್ಸ್ ದೇ ಹ್ಯಾವ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಇಲ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಬರೆದ್ರೆ ಸ್ಪೆಷಲ್ ಫೀಚರ್ಸ್ನಲ್ಲಿ ಅಗೇನ್ ವಿ ಹ್ಯಾವ್ ಟು ಸ್ಟಡಿ ಆಲ್ ದ ಸಿಸ್ಟಮ್ಸ್, ಡೈಜೆಸ್ಟಿವ್, ಎಕ್ಸ್ಕ್ರೀಷನ್, ರೆಸ್ಪಿರೇಟರಿ, ಸರ್ಕ್ಯುಲೇಟರಿ, ಅದೆಲ್ಲವನ್ನು ನಾವು ಸ್ಟಡಿ ಮಾಡಬೇಕು. ಬಾಡಿ ಸಿಮೆಟ್ರಿ ತಗೊಂಡ್ರೆ ನೋ ಡೌಟ್ ದೀಸ್ ಎನಿಮಲ್ಸ್ ಹ್ಯಾವ್ ಬೈಲ್ಯಾಟ್ರಲ್ ಸಿಮೆಟ್ರಿ, ಬಟ್ ಕೆಲವೊಂದು ಬಾರಿ ದೇ ಎಕ್ಸಿಬಿಟ್ ಅಸಿಮೆಟ್ರಿ ಆಲ್ಸೋ. ಅಸಿಮೆಟ್ರಿ ವರ್ಡ್ ಎಲ್ಲಿ ಬಂದಿತ್ತು? ಫೈಲಮ್ ಪೊರಿಫೆರಾದಲ್ಲಿ ಬಂದಿತ್ತು. ಸ್ಪಾಂಜಸ್ನಲ್ಲಿ ನಾವು ಕಲ್ತಿದ್ವಿ. ಇಲ್ಲಿಯೂ ಕೂಡ ಕೆಲವೊಂದು ಬಾರಿ ಎನಿಮಲ್ಸು ಅಸಿಮೆಟ್ರಿ ಇರ್ತವೆ. ಯಾಕೆ ಇರ್ತವೆ ಅಂತ ನಾವು ಸ್ಪೆಷಲ್ ಫೀಚರ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ದೀಸ್ ಎನಿಮಲ್ಸ್ ದೇ ಹ್ಯಾವ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದರೆ ಅಗೇನ್ ಇಲ್ಲಿ ಹೆಡ್ಡು ಮತ್ತು ಪೋಸ್ಟೀರಿಯರ್ ಎಂಡು, ಡಾರ್ಸಲ್ ಮತ್ತು ವೆಂಟ್ರಲ್ ಸರ್ಫೇಸು ಕಂಡು ಬರುತ್ತೆ. ನೆಕ್ಸ್ಟ್ ಒನ್, ದೇ ಹ್ಯಾವ್ 3 germ layers, therefore they are triploblastic in nature and these are again coelomates. Coelomates ಅಂತಂದರೆ again they have a true body cavity, the body cavity which is learned by mesoderm. Okay, now coming to the special features. The first special feature is the body is divisible into 3 parts. ಈ ಪಾಯಿಂಟ್ ನಮಗೆ ಆರ್ಥ್ರೋಪೋಡಾದಲ್ಲೂ ಇತ್ತು, ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇನ್ ಕೇಸ್ ಆಫ್ ಫೈಲಮ್ ಆರ್ಥ್ರೋಪೋಡಾ ದ ಬಾಡಿ ಈಸ್ ಡಿವಿಸಿಬಲ್ ಇಂಟು ಹೆಡ್, ಥೊರಾಕ್ಸ್ ಆ್ಯಂಡ್ ಅಬ್ಡಾಮೆನ್ ಅಂತ ಕಲ್ತಿದ್ವಿ. ಬಟ್ ಇಲ್ಲಿ ತಗೊಂಡ್ರೆ ದ ಬಾಡಿ ಈಸ್ ಡಿವಿಸಿಬಲ್ ಇಂಟು ಹೆಡ್, ಓಕೆ, ನೆಕ್ಸ್ಟ್ ಒನ್ ಫುಟ್ ಆ್ಯಂಡ್ ಥರ್ಡ್ ಒನ್ ವಿಸ್ರಲ್ ಹಂಪ್. ಓಕೆ, ಸೊ ಏನಪ್ಪ ಇದು ಅಂತಂದರೆ ಯೂಥರ್ ಬಾಡಿನಲ್ಲಿ ಫಸ್ಟ್ ನಮಗೆ ಒಂದು ಹೆಡ್ ಕಂಡು ಬರುತ್ತೆ. ಓಕೆ, ಹೆಡ್ ಆದಮೇಲೆ ಇಲ್ಲಿ ಕೆಳಗಡೆ ಫೂಟ್ ಅಂತ ಒಂದು ಸ್ಟ್ರಕ್ಚರ್ ಕಂಡು ಬರುತ್ತೆ. ಅದಾದಮೇಲೆ ಮೇಲ್ಗಡೆ ಒಂದು ಡೋಮ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಯೂಶ್ವಲಿ ದಿಸ್ ಈಸ್ ಕಾಲ್ಡ್ ಆ್ಯಸ್ ವಿಸ್ರಲ್ ಹಂಪ್. ಸೊ ಬರ್ದ್ಬಿಡೋಣ. ದ ಬಾಡಿ ಈಸ್ ಕಂಪೋಸ್ಡ್ ಆಫ್ 3 parts. ದ ಫಸ್ಟ್ ಒನ್ ಈಸ್ ಹೆಡ್, ಇಲ್ಲಿರುವಂಥದ್ದು. ಕೆಳಗಡೆ ಯಾವುದಿದೆ? ಫೂಟ್, FOOT, ಫೂಟ್. ಆ್ಯಂಡ್ ದಿಸ್ ಈಸ್ ವಿಸ್ರಲ್ ಹಂಪ್ ಅಥವಾ ವಿಸ್ರಲ್ ಮಾಸ್ ಅಂತಲೂ ಕರೀತಾರೆ. ಓಕೆ, ಹಾಗಾದರೆ ಏನಿವು ಬಾಡಿ ಸ್ಟ್ರಕ್ಚರ್ಸು ಅಂತಂದರೆ, ಹೆಡ್ ಅಂತಂದರೆ ಇಟ್ ಕನ್ಸಿಸ್ಟ್ ಆಫ್ ಅ ಸೆನ್ಸರಿ ಆರ್ಗನ್ಸ್. ದಿಸ್ ಹೆಡ್ ಇಟ್ ಕನ್ಸಿಸ್ಟ್ ಆಫ್ ಐಸ್. ಓಕೆ, ದೆನ್ ಇಟ್ ಕನ್ಸಿಸ್ಟ್ ಆಫ್ ಟೆಂಟ್ಯಾಕಲ್ಸ್ ಅಂತಂದರೆ ಇವು ಸೆನ್ಸರಿ ಆರ್ಗನ್ಸ್ ಇದ್ದಂಗೆ. ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ಮೌತ್. ಓಕೆ, ಸೊ ಹೆಡ್ ಕನ್ಸಿಸ್ಟ್ ಆಫ್ ಐಸ್, ಮೌತ್ ಆ್ಯಂಡ್ ಟೆಂಟ್ಯಾಕಲ್ಸ್. ಈ ಥರ ಉದ್ದವಾಗಿ ಸ್ಟ್ರಕ್ಚರ್ಸ್ ಇರ್ತವೆ. ದೀಸ್ ಆರ್ ದ ಸೆನ್ಸರಿ ಆರ್ಗನ್ಸ್. ನೆಕ್ಸ್ಟ್ ಒನ್ ಈಸ್ ಫುಟ್. ವಾಟ್ ಈಸ್ ದಿಸ್ ಫುಟ್? ನಾವು ದಿಸ್ ಸ್ಟ್ರಕ್ಚರ್ ಈಸ್ ಪ್ರೆಸೆಂಟ್ ವೆಂಟ್ರಲಿ ಅಂತಂದರೆ ಮೇಲೆ ಅಥವಾ ಕೆಳಗೆ, ವೆಂಟ್ರಲಿ ಅಂದರೆ ಕೆಳಗಡೆ. ಆ್ಯಂಡ್ ದಿಸ್ ಈಸ್ ಆಲ್ವೇಸ್ ಮಸ್ಕ್ಯುಲರ್ ಇನ್ ನೇಚರ್. ವಾಟ್ ಡು ಯು ಮೀನ್ ಬೈ ಮಸ್ಕ್ಯುಲರ್? ಈ ಫುಟ್ನಲ್ಲಿ ಮಸಲ್ಸ್ ತುಂಬ ನೀಟಾಗಿ ಅಂದರೆ ಸ್ಟ್ರಾಂಗ್ ಆಗಿ ಡೆವಲಪ್ ಆಗಿರ್ತವೆ.
ವಾಟ್ ಈಸ್ ದ ಫಂಕ್ಷನ್ ಆಫ್ ಫೂಟ್? ಫೂಟ್ ಅಂದರೆ ಯೂಶ್ವಲಿ ಕಾಲು ಅಂತ ಅರ್ಥ, ಹೌದಾ? ಕಾಲು ಅಂತಂದರೆ ಅಲ್ಲಿ ಫಂಕ್ಷನ್ ಏನಾಗಬೇಕು? ಒಂದಕ್ಕೊಂದು ಲಿಂಕು. ಏನು ಫಂಕ್ಷನ್ ಆಗಬೇಕು? ಲೊಕೊಮೋಷನ್, ಹೌದಾ? ಸೊ ದಿಸ್ ಫೂಟ್ ಇಟ್ ಹೆಲ್ಪ್ಸ್ ಇನ್ ಲೊಕೊಮೋಷನ್, ಚಲಿಸಲಿಕ್ಕೆ ಇವು ಹೆಲ್ಪ್ ಮಾಡ್ತವೆ. ಆ್ಯಂಡ್ ಸಮ್ ಟೈಮ್ಸ್ ದೇ ಆಲ್ಸೋ ಹೆಲ್ಪ್ ಇನ್ ಬರೋವಿಂಗ್. ಬರೋವಿಂಗ್ ಅಂತಂದರೆ ಏನು? ಈ ಮಣ್ಣಿನಲ್ಲಿ ಅಡ್ಕೊಳ್ಳಿಕ್ಕೆ, ಈ ಮಣ್ಣನ್ನು ಕೆಬ್ಬರು ಬೇಕಲ್ಲ, ಸೊ ಅದಕ್ಕೆ ಕೂಡ ಈ ಫೂಟು ಹೆಲ್ಪ್ ಮಾಡುತ್ತೆ. ಸೊ ಹೆಡ್ನಲ್ಲಿ ಐಸ್ ಇರುತ್ತೆ, ಮೌತ್ ಮತ್ತು ಟೆಂಟ್ಯಾಕಲ್ಸ್ ಇರ್ತವೆ, ಸೆನ್ಸರಿ ಸ್ಟ್ರಕ್ಚರ್ಸ್. ಫೂಟ್ನಲ್ಲಿ ವಾಟ್ ಈಸ್ ದಿಸ್ ಫೂಟ್? ದಿಸ್ ಈಸ್ ಪ್ರೆಸೆಂಟ್ ವೆಂಟ್ರಲಿ ಆ್ಯಂಡ್ ಇಟ್ ಈಸ್ ಮಸ್ಕ್ಯುಲರ್ ಆ್ಯಂಡ್ ಹೆಲ್ಪ್ಸ್ ಇನ್ ಲೊಕೊಮೋಷನ್ ಆ್ಯಂಡ್ ಬರೋವಿಂಗ್. Now next one is visceral hump ಅಥವಾ visceral mass. What is this structure? This is the main structure which consists of all the organs of the body. ಬೇರೆ ಯಾವ್ಯಾವ ಅಂಗಗಳಿದಾವಲ್ಲ, ಈ ಎಲ್ಲ ಅಂಗಗಳು, ರೆಸ್ಪಿರೇಟರಿ ಸಿಸ್ಟಮ್ದಂಗೆ ಆಗ್ಬೋದು ಅಥವಾ ಡೈಜೆಸ್ಟಿವ್ ಸಿಸ್ಟಮ್ದಾಗಿರ್ಬೋದು, ಈ ಎಲ್ಲ ಏನು ಅಂಗವ್ಯವಸ್ಥೆ ಇದಾವಲ್ಲ, ಆ ಅಂಗವ್ಯವಸ್ಥೆಯಲ್ಲಿ ಬರುವಂತಹ ಆರ್ಗನ್ಸ್ಗಳನ್ನು ಹೊಂದಿರುವಂತಹ ಪಾರ್ಟ್, ಮೇನ್ ಪಾರ್ಟ್ ಯಾವುದು? ವಿಸ್ರಲ್ ಹಂಪ್ ಅಂತ ಕರೀತಾರೆ. ಓಕೆ, ಈ ವಿಸ್ರಲ್ ಹಂಪ್ ಏನು ಮಾಡುತ್ತೆ? ಒಳಗಡೆ ಇಲ್ಲಿ ಸ್ಟ್ರಕ್ಚರ್ಸ್ ಇರ್ತವೆ, ಆರ್ಗನ್ಸ್ ಇರ್ತವೆ. ಬಟ್ ದಿಸ್ ವಿಸ್ರಲ್ ಹಂಪ್ ಇಟ್ ಸೆಕ್ರೇಟ್ಸ್ ಅ ಲೇಯರ್, ಸ್ಪಾಂಜಿ ಸ್ಕಿನ್, and this layer is called as mantle. Mental ಅಲ್ಲ, this is mantle, ನೆನ್ಪಿಟ್ಕೋಬೇಕು. So in case of phylum mollusca, the visceral hump secretes a soft and spongy skin like structure. It is called as mantle. mantle ಏನು ಮಾಡುತ್ತೆ? ಈ ಪೂರ್ತಿ ವಿಸ್ರಲ್ ಹಂಪನ್ನು ಕವರ್ ಮಾಡಿ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಮ್ಯಾಂಟಲ್ ಏನು ಮಾಡುತ್ತೆ ಅಂತಂದರೆ, ದಿಸ್ ಮ್ಯಾಂಟಲ್ ಇಟ್ ಸಿಕ್ರೀಟ್ಸ್ ಅ ಕ್ಯಾಲ್ಕೇರಿಯಸ್ ಶೆಲ್. ಶೆಲ್ ಅಂತಂದರೆ ಏನು? ನಮ್ಗೆ ಗೊತ್ತಿರುವಂಥದ್ದು ಏನೋ ಒಂದು ಹಾರ್ಡ್ ಸ್ಟ್ರಕ್ಚರ್ ಅಂತ ಅರ್ಥ, ಹೌದಾ? ಸೊ ದಿಸ್ ಮ್ಯಾಂಟಲ್ ಇಟ್ ಸಿಕ್ರೀಟ್ಸ್ ಅ ಶೆಲ್ ವಿಚ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸರಿನಾ? ಸೊ ಏನು ಸ್ಟ್ರಕ್ಚರ್ ಆಯ್ತು ಇಲ್ಲಿ? ಒಳಗಡೆ ವಿಸ್ರಲ್ ಹಂಪ್ ಇದೆ, ವಿಸ್ರಲ್ ಹಂಪ್ ಮೇಲ್ಗಡೆ ಒಂದು ಲೇಯರ್ ಇದೆ, ಅದನ್ನು ನಾವು ಮ್ಯಾಂಟಲ್ ಅಂತ ಕರಿತೀವಿ. ಈ ಮ್ಯಾಂಟಲ್ ಏನನ್ನ ಸಿಕ್ರೇಟ್ ಮಾಡುತ್ತೆ? ಶೆಲ್ಲನ್ನು, ಫುಲ್ ಹಾರ್ಡ್ ಆಗಿರುವಂತಹ ಶೆಲ್ಲನ್ನು ಅದು ಸಿಕ್ರೇಟ್ ಮಾಡುತ್ತೆ. ಆ್ಯಂಡ್ ದಿಸ್ ಶೆಲ್ ಈಸ್ ಕಂಪೋಸ್ಡ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಹೌದಾ? ಈ ಮೊಲುಸ್ಕಾಗೆ ಎಕ್ಸಾಂಪಲ್ ಅಂತಂದರೆ ಆ್ಯಪಲ್ ಸ್ನೇಲ್ ಅಂತ, ಶಂಕು ಹುಳ ಅಂತ ನಾವು ಕರಿತೀವಲ್ಲ, ಆ ಶಂಕು ಹುಳುನಲ್ಲಿ ಏನೋ ಒಂದು ಹಾರ್ಡ್ ಸ್ಟ್ರಕ್ಚರ್ ಇದೆಯಲ್ಲ, ಶಂಕ್ ಥರ ಸ್ಟ್ರಕ್ಚರ್ ಇದೆಯಲ್ಲ, ಅದೇನು? ಅದು ಶೆಲ್. ಎದರಿಂದ ಬಂತು? ಮ್ಯಾಂಟಲಿಂದ ಬಂತು. ಇದೇನು ಪೂರ್ತಿ ಸ್ಟ್ರಕ್ಚರ್ ಇದೆಯಲ್ಲ, ಹೆಡ್ ಆಗ್ಬೋದು ಮತ್ತು ಈ ಫೂಟ್ ಆಗ್ಬೋದು, ಇದೆಲ್ಲ ಬಾಡಿ ಪಾರ್ಟ್ಸು ಆ ಶೆಲ್ ಒಳಗಡೆ ಹೋಗಿ ಅರೇಂಜ್ ಆಗಿರುತ್ತೆ. ಯಾವಾಗ ಫುಡ್ಡಿನ ಅವಶ್ಯಕತೆ ಇದೆಯೋ, ಲೊಕೊಮೋಷನ್ ಆಗಬೇಕೋ, ಆವಾಗ ಆ ಶೆಲ್ನಿಂದ ಆ ಬಾಡಿ ಪಾರ್ಟು ಪೂರ್ತಿ ಹೊರಗಡೆ ಬರ್ತವೆ. ಇಮ್ಯಾಜಿನ್ ಮಾಡ್ಬೋದಾ? ಕೆಲವೊಂದು ಬಾರಿ ಈ ಶೆಲ್ಲು ಬಾಡಿ ಹೊರಗಡೆ ಇರುತ್ತೆ. ಸೊ ಇವಾಗ ಸ್ನೇಲಲ್ಲಿ ಇದೆಯಲ್ಲ, ಬಾಡಿ ಹೊರಗಡೆ ಕಂಡು ಬರುತ್ತೆ. ಕೆಲವೊಂದು ಆ್ಯನಿಮಲ್ಸ್ಗಳಲ್ಲಿ ಈ ಶೆಲ್ಲು ಬಾಡಿ ಒಳಗಡೆ ಸೀಕ್ರೆಟ್ ಆಗುತ್ತೆ. ಆ್ಯಂಡ್ ಇನ್ನೂ ಕೆಲವೊಂದು ಮೊಲಸ್ಕಾಗಳಲ್ಲಿ ಈ ಶೆಲ್ ಅನ್ನುವಂಥದ್ದು ಇರೋದೇ ಇಲ್ಲ. ಸೊ ಶೆಲ್ ಅದು ಕಂಪಲ್ಷನ್ ಅಲ್ಲ, ಇರಲೇಬೇಕು ಎಲ್ಲ ಮೊಲಸ್ಕಾಗಳಲ್ಲಿ ಅಂತ ಇಲ್ಲ. ಮ್ಯಾಂಟಲ್ಲು ಶೆಲ್ಲನ್ನು ಅದು ಸೀಕ್ರೆಟ್ ಮಾಡಬೇಕು. ಕೆಲವೊಂದು ಆ್ಯನಿಮಲ್ಸ್ಗಳಲ್ಲಿ ಒಳಗಡೆ ಸೀಕ್ರೆಟ್ ಮಾಡುತ್ತೆ, ಕೆಲವೊಂದು ಆ್ಯನಿಮಲ್ಸ್ಗಳಲ್ಲಿ ಹೊರಗಡೆ ಸೀಕ್ರೆಟ್ ಮಾಡುತ್ತೆ. ಇನ್ನು ಕೆಲವೊಂದು ಆ್ಯನಿಮಲ್ಸ್ಗಳಲ್ಲಿ, ಮೊಲಸ್ಕಾಗಳಲ್ಲಿ ಈ ಶೆಲ್ ಅನ್ನುವಂಥದ್ದು ಇರೋದೇ ಇಲ್ಲ. ಸೊ ಅಲ್ಲಿ ಅವು ಸಾಫ್ಟಾಗಿ ಆ್ಯನಿಮಲ್ಸು ಇರ್ತವೆ. ಸೊ what you have to remember, the visceral hump, it consists of all the important organs of the body, and this visceral hump secretes a spongy layer skin, it is called as mantle, and this mantle in turn it secretes a shell which is composed of calcium carbonate. ಗೊತ್ತಾಯ್ತಾ? ಸೊ ಇದು ಬೇಸಿಕ್ ಬಾಡಿ ಪ್ಲಾನ್ ಈ ಥರ ಇರುತ್ತೆ. ಸರಿನಾ? ನೆಕ್ಸ್ಟ್ ನಾವು ಸಿಸ್ಟಮ್ಸನ್ನು ಸ್ಟಡಿ ಮಾಡಿದರೆ ಫಸ್ಟ್ ಒನ್ ಯಾವುದು? ಡೈಜೆಸ್ಟಿವ್ ಸಿಸ್ಟಮ್, ಹೌದಾ? ಸೊ ಡೈಜೆಸ್ಟಿವ್ ಸಿಸ್ಟಮ್ ಹಿಯರ್ ಅಗೇನ್ ಇಟ್ ಈಸ್ ಕಂಪ್ಲೀಟ್. ವಾಟ್ ಯು ಮೀನ್ ಬೈ ಕಂಪ್ಲೀಟ್ ಹಿಯರ್? ದ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲಿ ಕೆಳಗಡೆ ಮೌತ್ ಇದೆ ಅಂತಂದರೆ ಮೌತ್ ನೆಕ್ಸ್ಟು ಫ್ಯಾರಿಂಗ್ಸು, ಇಸೋಫೇಗಸ್ ಇರುತ್ತೆ, ಇಲ್ಲೆಲ್ಲ ಇಂಟೆಸ್ಟೈನ್ ಇರುತ್ತೆ. ಪೂರ್ತಿ ಇವೆಲ್ಲ ಇಂಟೆಸ್ಟೈನ್ ಎಲ್ಲ ಆಗಿ ಲಾಸ್ಟಿಗೆ ಒಂದು ಇಲ್ಲಿ ಏನಸ್ ಅಂತ ಬೆಳೆಯುತ್ತೆ. ಸೊ ಎಲಿಮೆಂಟರಿ ಕೆನಾಲ್ ಈಸ್ ಅಗೇನ್ ಕಂಪ್ಲೀಟ್. ಅದಕ್ಕೆ ಹೇಳಿದ್ದು ವಿಸ್ರಲ್ ಹಂಪ್ನಲ್ಲಿ ಎಲ್ಲ ಬಾಡಿ ಪಾರ್ಟ್ಸು ಒಳಗಡೆನೇ ಅವು ಸ್ಟೋರ್, ಅಂದರೆ ಅಲ್ಲಿ ಅವು ಇರ್ತವೆ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್ ವಿಚ್ ಈಸ್ ಸ್ಟಾರ್ಟಿಂಗ್ ವಿತ್ ಮೌತ್ ಆ್ಯಂಡ್ ಎಂಡ್ಸ್ ವಿತ್ ಏನಸ್. ಡೈಜೆಷನ್ ಆದಮೇಲೆ
ನೆಕ್ಸ್ಟ್ ಒನ್ ಈಸ್ ಎಕ್ಸ್ಕ್ರೀಷನ್. ಹೌದಾ, ಈ ಎಕ್ಸ್ಕ್ರೀಷನ್ ಮತ್ತು ರೆಸ್ಪಿರೇಷನ್ ಎರಡನ್ನೂ ಒಟ್ಟಿಗೆ ಕಲಿಯೋಣ. ಯಾಕೆ ಅಂತಂದರೆ ಈ ಎರಡನ್ನೂ ಒಂದೇ ಸ್ಟ್ರಕ್ಚರ್ ಮಾಡ್ತವೆ. ಇಲ್ಲಿ ನೋಡಿ, ಒಳಗಡೆ ಏನಿದೆ ಬ್ಲೂ ಕಲರ್ದು ಇದು ವಿಸ್ರಲ್ ಹಂಪ್. ಹೌದಾ, ಹೊರಗಡೆ ಬ್ಲ್ಯಾಕ್ ಲೇಯರ್ ಯಾವುದು? ಮ್ಯಾಂಟಲ್. ಈ ಮ್ಯಾಂಟಲ್ ಮತ್ತು ವಿಸ್ರಲ್ ಹಂಪ್ ಮಧ್ಯೆ ಏನು ಸ್ಪೇಸ್ ಇದೆಯಲ್ಲ, ಇದನ್ನು ಮ್ಯಾಂಟಲ್ ಕ್ಯಾವಿಟಿ ಅಂತ ಕರೀತಾರೆ. ಮ್ಯಾಂಟಲ್ ಕ್ಯಾವಿಟಿ. ಓಕೆ, ಸೊ ಈ ಮ್ಯಾಂಟಲ್ ಕ್ಯಾವಿಟಿಯಲ್ಲಿದೆ ಮ್ಯಾಂಟಲ್ ಮತ್ತು ವಿಸ್ರಲ್ ಹಂಪ್ಗಳ ಮಧ್ಯೆ ಈ ಫುಲ್ ಡೋಮ್ ಲೈಕ್ ಸ್ಟ್ರಕ್ಚರ್ ಮತ್ತು ಅದ್ರ ಮೇಲಿರುವಂತಹ ಸ್ಕಿನ್ಗಳ ಮಧ್ಯೆ ಒಂದು ಸ್ಪೇಸ್ ಇರುತ್ತೆ, ಅದನ್ನು ಮ್ಯಾಂಟಲ್ ಕ್ಯಾವಿಟಿ ಅಂತ ಕರೀತಾರೆ. ಈ ಮ್ಯಾಂಟಲ್ ಕ್ಯಾವಿಟಿನಲ್ಲಿ ಈ ಥರ ಗಿಲ್ಸ್ ಇರ್ತವೆ, ಹೇರ್ ಲೈಕ್ ಸ್ಟ್ರಕ್ಚರ್ಸ್. ಓಕೆ, ಈ ಗಿಲ್ಸನ್ನು ಟಿನಿಡಿಯಾ ಅಂತ ಕರೀತಾರೆ. ಟಿನಿಡಿಯಾ, ಸಿ ಸೈಲೆಂಟ್, ಟಿನಿಡಿಯಾ. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್, ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ. ಮ್ಯಾಂಟಲ್ ಕ್ಯಾವಿಟಿ ಕನ್ಸಿಸ್ಟ್ ಆಫ್ ಅ ಗಿಲ್ಸ್ ಕಾಲ್ಡ್ ಆಸ್ ಟಿನಿಡಿಯಾ. ಇವೇನು ಟಿನಿಡಿಯಾ ಇದಾವಲ್ಲ, ದೇ ಹೆಲ್ಪ್ ಇನ್ ರೆಸ್ಪಿರೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ಸೊ ಇಲ್ಲಿ ಏನು ಬರೆಯೋಣ ನಾವು? ಟಿನಿಡಿಯಾ ಅಂತ ಬರೆಯೋಣ. ಟೆಕ್ಸ್ಟ್ ಬುಕ್ನಲ್ಲಿ ಜಸ್ಟ್ ಗಿಲ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಅವು ಗಿಲ್ಸ್ ಎಲ್ಲಿದ್ದಾವೆ? ದೇ ಆರ್ ಪ್ರೆಸೆಂಟ್ ಇನ್ ಮ್ಯಾಂಟಲ್ ಕ್ಯಾವಿಟಿ. ಈ ಕ್ಯಾವಿಟಿ ಎಲ್ಲಿದೆ? ಇನ್ ಬಿಟ್ವೀನ್ ಮ್ಯಾಂಟಲ್ ಆ್ಯಂಡ್ ದ ವಿಸ್ರಲ್ ಹಂಪ್. ಸೊ ಟಿನಿಡಿಯಾ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್, ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗಲಿಕ್ಕೆ ಮತ್ತು ಎಕ್ಸ್ಕ್ರೀಷನ್ ಆಗಲಿಕ್ಕೆ ಈ ಟಿನಿಡಿಯಾ ಸಹಾಯ ಮಾಡ್ತವೆ. ಅದಾದಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್. ಅಗೇನ್ ಇನ್ ಕೇಸ್ ಆಫ್ ಮೊಲುಸ್ಕಾ ದ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಓಪನ್ ಟೈಪ್. ವಾಟ್ ಡಸ್ ಇಟ್ ಮೀನ್? ಎಲ್ಲಿ ಕಲ್ತಿದ್ವಿ ನಾವು? ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ಕೇಸ್ ಆಫ್ ಫೈಲಮ್ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ನೆಕ್ಸ್ಟ್ ಯಾವುದು? ಮೊಲುಸ್ಕಾ. ಇಲ್ಲಿಯೂ ಕೂಡ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಬಟ್ ಆರ್ಥ್ರೋಪೋಡಾದಲ್ಲಿ ದ ಬ್ಲಡ್ ಈಸ್ ಕಲರ್ಲೆಸ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಹಿಮೋಲಿಂಫ್. ಹೌದಾ, ಬಟ್ ಇಲ್ಲಿ ಮೊಲುಸ್ಕಾನಲ್ಲಿ ದ ಬ್ಲಡ್ ಈಸ್ ಬ್ಲೂ ಇನ್ ಕಲರ್. ದ ಬ್ಲಡ್ ಈಸ್ ಬ್ಲೂ ಇನ್ ಕಲರ್. ಸೊ ಬ್ಲೂ ಕಲರ್ ಇತ್ತು ಅಂತಂದರೆ ಅಲ್ಲಿ ಬ್ಲೂ ಕಲರ್ ಇರುವಂತಹ ಒಂದು ವರ್ಣದ್ರವ್ಯ ಪಿಗ್ಮೆಂಟು ಕಾಣಿಸ್ಬೇಕು. ಯಾವುದದು? ಇಟ್ ಈಸ್ ಕಾಲ್ಡ್ ಆ್ಯಸ್ ಹೀಮೋಸೈನಿನ್. ಹೀಮೋಸೈನಿನ್, ಹಿಮೋಗ್ಲೋಬಿನ್. ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ, ಅದು ರೆಡ್ ಇರೋದ್ರಿಂದ ಬ್ಲಡ್ ಕೂಡ ರೆಡ್ ಆಗಿಬಿಡುತ್ತೆ. ಆರ್ಥ್ರೋಪೋಡಾದಲ್ಲಿ ಪಿಗ್ಮೆಂಟ್ಸ್ ಇರೋದಿಲ್ಲ, ಅದಕ್ಕೆ ಅಲ್ಲಿ ಯಾವುದೇ ರೀತಿಯಾದಂತಹ ಬ್ಲಡ್ಡಿಗೆ ಕಲರ್ ಇರೋದಿಲ್ಲ. ಇನ್ ಕೇಸ್ ಆಫ್ ಫೈಲಮ್ ಮೊಲುಸ್ಕಾ ದ ಬ್ಲಡ್ ಹ್ಯಾಸ್ ಅ ಪಿಗ್ಮೆಂಟ್ ಕಾಲ್ಡ್ ಹಿಮೋಸೈನಿನ್. ಇದು ಬ್ಲೂ ಕಲರ್ ಪಿಗ್ಮೆಂಟು, ಅದಕ್ಕೆ ಬ್ಲಡ್ ಕೂಡ ಇಲ್ಲಿ ಬ್ಲೂ ಕಲರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಕೆಲವೊಂದು ಸಿಸ್ಟಮ್ಸ್ಗಳು, ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್. ನರ್ವಸ್ ಸಿಸ್ಟಮ್ ತಗೊಂಡ್ರೆ ಇಲ್ಲಿಯೂ ಕೂಡ ನರ್ವಸ್ ಸಿಸ್ಟಮ್ ಈಸ್ ವೆರಿ ವೆಲ್ ಡೆವಲಪ್ಡ್. ಇವಾಗ ವೈ ವಿ ಹ್ಯಾವ್ ರಿಟರ್ನ್ ಅಸಿಮೆಟ್ರಿ ಹಿಯರ್. ಅಸಿಮೆಟ್ರಿ ಅಂದರೆ ಕೆಲವೊಂದು ಬಾರಿ ಈ ಮೊಲುಸ್ಕಾ ಎನಿಮಲ್ಸ್ಗಳಲ್ಲಿ ಬಾಡಿ ಅನ್ನುವಂಥದ್ದು ಈ ಥರ ರೊಟೇಟ್ ಆಗಿರುತ್ತೆ. ಅದಕ್ಕೆ ನೀವು ಈ ಆ್ಯಪಲ್ಸ್ನೆಲ್ಲ ತೊಗೊಂಡ್ರೆ ಆ ಬಾಡಿ ಫುಲ್ ಹೀಗೆ ಟಾರ್ಷನ್ ಅಂತ ಕರೀತಾರೆ, ರೊಟೇಟ್ ಆಗಿರುತ್ತೆ. ಅದಕ್ಕೆ ಅದು ರೊಟೇಟ್ ಆಯಿತು ಅಂದರೆ ನಿಮಗೆ ಅಲ್ಲಿ ರೇಡಿಯಲ್ ಸಿಮೆಟ್ರಿನೂ ಮಾಡೋಕ್ಕಾಗಲ್ಲ, ಬೈಲ್ಯಾಟ್ರಲ್ ಸಿಮೆಟ್ರಿನೂ ಮಾಡೋಕ್ಕಾಗೋದಿಲ್ಲ. ಸೊ ಕೆಲವೊಂದು ಬಾರಿ ಮೊಲುಸ್ಕಾಗಳು ಅಸಿಮೆಟ್ರಿಯನ್ನು ಎಕ್ಸಿಬಿಟ್ ಮಾಡ್ತವೆ. ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಯಾವ್ಯಾವುದು ಈ ಮೊಲುಸ್ಕಾಗಂತಂದರೆ, ಬೆಸ್ಟ್ ಎಕ್ಸಾಂಪಲ್ ಆಕ್ಟೋಪಸ್. ಆಕ್ಟೋಪಸ್ ನೋಡಿದ್ದೀರಾ? ಈ ಆಕ್ಟೋಪಸ್ ಬಾಡಿ ಹೊರಗಡೆ ಯಾವುದೇ ಶಲ್ಲು ಕಂಡು ಬರೋದಿಲ್ಲ. ಅದಕ್ಕೆ ನಾವು ಹೇಳಿದ್ದು ಶಲ್ ಇಟ್ ಮೇ ಬಿ ಪ್ರೆಸೆಂಟ್ ಆರ್ ಇಟ್ ಮೇ ಬಿ ಅಬ್ಸೆಂಟ್ ಅಂತ. ಸೊ ನೀವು ಆ್ಯಪಲ್ ಸ್ನೇಲ್ ಮತ್ತು ಆಕ್ಟೋಪಸ್, ಇದನ್ನು ಡೆವಿಲ್ ಫಿಶ್ ಅಂತಲೂ ಕರೀತಾರೆ. ಆಯಿಸ್ಟರ್, ಪರ್ಲ್ ಆಯಿಸ್ಟರ್ ಗೊತ್ತಾ? ಈ ಕಪ್ಪೆ ಚಿಪ್ಪು ಅಂತೀವಲ್ಲ, ಮುತ್ತುಗಳನ್ನು ಫಾರ್ಮ್ ಮಾಡುವಂತಹ ಕಪ್ಪೆ ಚಿಪ್ಪು ಇದೆಯಲ್ಲ, ಅಲ್ಲಿ ನಿಮಗೆ ಶೆಲ್ ಕಾಣಿಸುತ್ತೆ, ಅದು ಕೂಡ ಫೈಲಮ್ ಮೊಲುಸ್ಕಾ. ಸ್ಕ್ವಿಡ್, ಸೀ ಹೇರ್, ಡೆಂಟಾಲಿಯಮ್ ಮತ್ತು ಕೈಟಾನ್, ಇವು ಕೆಲವೊಂದು ಎಕ್ಸಾಂಪಲ್ಸ್ಗಳು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಯಾವ ಪಾಯಿಂಟ್ ಬಿಟ್ವಿ ನಾವು? ರಿಪ್ರೊಡಕ್ಷನ್ ಬಿಟ್ವಿ. ಸೊ ರಿಪ್ರೊಡಕ್ಷನ್. So the animals here are again dioecious in nature. What do you mean by dioecious? Male and female organs, male and female animals are separate. Howda? Fertilization is internal again. So the fertilization is internal and development is ಇಂಡೈರೆಕ್ಟ್. ಅಂದರೆ ಇಲ್ಲಿ ಕಂಪಲ್ಸರಿಯಾಗಿ ಲಾರ್ವಾ ಸ್ಟೇಜನ್ನು ಇವು ಲೈಫ್ ಸೈಕಲ್ನಲ್ಲಿ ಹೊಂದಿರ್ತವೆ. ಝೈಗೋಟಿಂದ ಲಾರ್ವಾ ಆಗಿ ಲಾರ್ವೆಯಿಂದ ಹೊಸ ಮೊಲುಸ್ಕಾ ಹುಟ್ಕೊಳ್ಳುತ್ತೆ. ಸೊ ರಿಪ್ರೊಡಕ್ಷನ್ ಈಸ್ ಡಯೋಶಿಯಸ್, ಇಂಟರ್ನಲ್ ಆ್ಯಂಡ್ ಇಂಡೈರೆಕ್ಟ್ ಮೋಡ್ ಆಫ್ ಡೆವಲಪ್ಮೆಂಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಫೈಲಮ್ ಮೊಲುಸ್ಕಾ. ಇಂಪಾರ್ಟೆಂಟ್ ಯಾವುದು ಇಲ್ಲಿ? ದ ಬಾಡಿ ಈಸ್ ಡಿವಿಸಿಬಲ್ ಇಂಟು ಹೆಡ್, ಫೂಟ್ ಆ್ಯಂಡ್ ವಿಸ್ರಲ್ ಮಾಸ್.
ಈ ಹೆಡ್ನಲ್ಲಿ ನಾವು ಮೌತ್ ಅಂತ ಕಲ್ತ್ವಲ್ಲ, ಇಲ್ಲಿ ಮೌತ್ನಲ್ಲಿ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ಹೇಳಲೇಬೇಕು. ಈ ಮುಂದ್ಗಡೆ ಹೆಡ್ ಪೋರ್ಷನಲ್ಲಿ ಮೌತ್ ಇರುತ್ತಲ್ಲ, ಮೌತ್ ಒಳಗಡೆ ಒಂದು ಸ್ಟ್ರಕ್ಚರ್ ಕಂಡು ಬರುತ್ತೆ, ಇದನ್ನು ರ್ಯಾಡ್ಯುಲಾ ಅಂತ ಕರೀತಾರೆ. ಓಕೆ, ವಾಟ್ ಈಸ್ ರ್ಯಾಡ್ಯುಲಾ? ಈ ರ್ಯಾಡ್ಯುಲಾ ಅಂತಂದರೆ ಟಂಗ್ ಲೈಕ್ ಸ್ಟ್ರಕ್ಚರ್. ಇವಾಗ ನಮ್ಮ ಮೌತ್ನಲ್ಲಿ ಬಕ್ಕಲ್ ಕ್ಯಾವಿಟಿನಲ್ಲಿ ಟಂಗ್ ಇದೆಯಲ್ಲ, ಸೊ ಟಂಗ್ ಲೈಕ್ ಸ್ಟ್ರಕ್ಚರ್ ಇನ್ ಕೇಸ್ ಆಫ್ ಮೊಲುಸ್ಕಾ ಇಟ್ ಈಸ್ ಕಾಲ್ಡ್ ಆಸ್ ರ್ಯಾಡ್ಯುಲಾ. Now this radula, it is called as rasping organ. Rasping organ. Okay, so what is the function? What do you mean by rasping? Rasping ಅಂತಂದರೆ ಈ ಮೌತ್ನಲ್ಲಿ ಫುಡ್ ಬಂತು ಅಂತಂದರೆ ಆ ಫುಡ್ಡನ್ನು ರ್ಯಾಸ್ಪಿಂಗ್ ಅಂದರೆ ಸ್ಕ್ರೇಪ್ ಮಾಡೋದು ಅಂತ ಅರ್ಥ, ಅಂದರೆ ತುರಿಯೋದು ಅಂತ ಹೇಳ್ತೀವಲ್ಲ ನಾವು. ಸೊ ಈ ಫುಡ್ಡನ್ನು ಕಟ್ ಮಾಡಲಿಕ್ಕೆ, ಬ್ರೇಕ್ ಮಾಡಲಿಕ್ಕೆ ಈ ರ್ಯಾಡ್ಯುಲಾ ಅನ್ನುವಂತಹ ಸ್ಟ್ರಕ್ಚರು ಹೆಲ್ಪ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫೀಚರ್ ಇನ್ ಮೊಲುಸ್ಕಾ. ಸೊ ದ ಮೌತ್ ಇನ್ ಕೇಸ್ ಆಫ್ ಮೊಲುಸ್ಕಾ ಇಟ್ ಹ್ಯಾಸ್ ಅ ಟಂಗ್ ಲೈಕ್ ಫೈಲ್ ಥರ ಇರುತ್ತೆ ಒಂದು. ದಿಸ್ ಸ್ಟ್ರಕ್ಚರ್ ಈಸ್ ಆನ್ rasping organ. It is called as radula, and this radula helps in cutting the food particles. Okay, so this is all about phylum mollusca. ಎಲ್ಲ ಪಾಯಿಂಟ್ಸನ್ನು ಒಂದ್ಸತಿ ಕಂಪ್ಲೀಟ್ ಆಗಿ ನೀವು ರಿವಿಷನ್ ಮಾಡಿ. ಎನಿಮಲ್ ಯಾವ್ದು ನೆನ್ಪಿಟ್ಕೋಬೋದು ಈಸಿಯಾಗಿ? ಇದು ಆ್ಯಪಲ್ ಸ್ನೇಲ್. ಈ ಆ್ಯಪಲ್ ಸ್ನೇಲಿಗೆ ಕನ್ನಡದಲ್ಲಿ ಈ ಬಸವನ ಹುಳು ಅಂತ ನಾವು ಹೇಳ್ತೀವಲ್ಲ, ಮೇಲ್ಗಡೆ ಫುಲ್ ಈ ಥರ ಒಂದು ಶಂಕ್ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ, ಮುಂದ್ಗಡೆ ಎನಿಮಲ್ ಹಿಂಗೆ ಹೋಗ್ತಾ ಇರುತ್ತೆ, ಆಮೇಲೆ ಇಲ್ಲಿ ಟೆಂಟಾಕಲ್ಸ್ ಇರ್ತವೆ, ಆ್ಯಂಡ್ ದಿಸ್ ಈಸ್ ದ ಐ. ಈ ಕೆಳಗಡೆ ಪೂರ್ತಿ ನಿಮಗೆ ಫುಟ್ ಅಂತ ಒಂದು ಸ್ಟ್ರಕ್ಚರ್ ಕಂಡು ಬರುತ್ತೆ. ಅದಕ್ಕೆ ಅದು ಎಲ್ಲೆಲ್ಲಿ ಮುಂದೆ ಹೋಗ್ತಾ ಇರುತ್ತಲ್ಲ, ಈ ಫುಟ್ಟು ಹಿಂಗೆ ಮೂವ್ ಆಗ್ತಾ ಇರುತ್ತೆ, ಅಬ್ಸರ್ವ್ ಮಾಡಿ ಯಾವಾಗಾದರೂ. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್, ಆ್ಯಪಲ್ ಸ್ನೇಲ್. ಈ ಎನಿಮಲನ್ನು ನೆನ್ಪಿಟ್ಕೊಳ್ಳಿ, ಎಲ್ಲ ಪಾಯಿಂಟ್ಸು ನಿಮಗೆ ಈಸಿಯಾಗಿ ನೆನಪಾಗ್ಬಿಡ್ತವೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಫೈಲಮ್ ಮೊಲುಸ್ಕಾ. ಇದಾದಮೇಲೆ ನೆಕ್ಸ್ಟ್ ಫೈಲಮ್ ಯಾವುದು? ಫೈಲಮ್ ಎಕೈನೋಡರ್ಮೆಟಾ. ಸೊ ಎಕೈನೋಡರ್ಮೆಟಾ ಮತ್ತು ಹೆಮಿಕಾರ್ಡೆಟಾ ಈ ಎರಡು ಫೈಲಮ್ನ ಮುಗಿಸಿದ್ರೆ ಇನ್ವರ್ಟಿಬ್ರೇಟ್ಸು ಫುಲ್ ಕಂಪ್ಲೀಟ್ ಆದಂಗೆ. ಸೊ ವಿಲ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಫೈಲಮ್ ಎಕೈನೋಡರ್ಮೆಟಾ. Till then practice all these points, then please refer the handwritten notes. Description box nalli notes ide, refer ಮಾಡಿ. We'll meet again in the next video. Till then stay safe. Thank you for watching.